Get out! Get out! Get out! ಹೋಗ್ತೀನಿ. ಸಾರಿ ಅಮೂಲ್ಯ. ಒಂದು ನಿಮಿಷ ಅಲ್ಲ, ಒಂದು ಸೆಕೆಂಡ್ ಕೂಡ ನಿನ್ನ ಮುಖ ನೋಡೋದಕ್ಕೆ ನನಗೆ ಇಷ್ಟ ಅಲ್ಲ. ಇಲ್ಲಿಗೆ ಆಲ್ರೆಡಿ ಬಂದು ಬ್ಲೆಂಡರ್ ಕ್ರಿಯೇಟ್ ಮಾಡಿದ್ಯಾ? ನಾನು ಆಫೀಸ್ವರೆಗೂ ಬರೋ ಧೈರ್ಯ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಲಿಮಿಟ್ಗೂ ಮೀರಿದ ಲಿಮಿಟ್ನ ಕ್ರಾಸ್ ಮಾಡಿದ್ಯಾ ನೀನು. ಎಷ್ಟೇ ಹೇಳಿದ್ರು ನಿನ್ನ ಮುಖ ತಗೊಂಡಿಲ್ಲ ಬರ್ತೀಯಲ್ಲ, ನಿನಗೆ ಸ್ವಲ್ಪನೂ ನಾಚಿಕೆ ಆಗಲ್ಲ. ವೇದಾಂತ್, ಒಂದು ನಿಮಿಷ ಪ್ಲೀಸ್. ಏನ್ ನಡೀತಿದೆ ಇಲ್ಲಿ? ಯಾಕೆ ಇಷ್ಟೊಂದು ರ್ಯಾಶ್ ಆಗಿದ್ದೀರಾ? ಅಮೂಲ್ಯ, ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ವಿಕ್ರಾಂತ್ನ ಮಾತಾಡಿಸ್ದೆ, ಆದ್ಯನ ಮೀಟ್ ಮಾಡಿದೆ, ಆದರೆ ಅಮೂಲ್ಯವರೆಗೂ ಬರ್ತಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ನೊಂದು ಸಲ ನನ್ನ ಟೆರಿಟರಿ ಒಳಗಡೆ ಕಾಲಿಟ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಅರ್ಥ ಆಗೋ ಭಾಷೆಯಲ್ಲಿ ಹೇಳಿದ್ದೆ ತಾನೇ. ಇವತ್ತಿನ ದಿನ ನನಗೆ ತುಂಬಾನೇ ಇಂಪಾರ್ಟೆಂಟ್. ಅದನ್ನ ನೀನ್ ಬಂದು ಹಾಳು ಮಾಡ್ತೀನಿ ಅಂತ ನಾನು ಯೋಚನೆ ಕೂಡ ಮಾಡಿರಲಿಲ್ಲ. ನಿನ್ ಜೊತೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ನನಗಿಲ್ಲ. ಅಮೂಲ್ಯ, ಅವನೇನು ಅಂತ ಮಾತಾಡ್ಬೇಕು. ಅಮೂಲ್ಯ, ಅಮೂಲ್ಯ, ಅಮೂಲ್ಯ. ರಾಜಣ್ಣ, ರಾಜಣ್ಣ, ರಾಜಣ್ಣ ನಿಂತ್ಕೊಳ್ಳಿ. ರಾಜಣ್ಣ ನಿಂತ್ಕೊಳ್ಳಿ. ಏನಿದಲ್ಲ ರಾಜಣ್ಣ? ಬೇಗ ನಿಮ್ಗೆ ಮೊದಲೇ ಪರಿಚಯನ? ಅವನಿಗೆ ನಿಮ್ಮ ಹತ್ರ ಈ ರೀತಿ ನಡ್ಕೊಂಡ? ಸಾರಿ ಅಮೂಲ್ಯ, ಈ ವಿಷಯದ ಬಗ್ಗೆ ನಾನು ನಿಮ್ಮ ಹತ್ರ ಏನೂ ಮಾತಾಡೋಕ್ಕಾಗಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ. ನಾವು ಮನೆಗೆ ಹೋದ್ಮೇಲೆ ಈ ವಿಷಯನ ಎಲ್ಲರೆದ್ರು ಡಿಸ್ಕಸ್ ಮಾಡೋಕ್ಕಾಗಲ್ಲ. ಡಿಸ್ಕಸ್ ಮಾಡೋದೇ ಬೇಡ ಅಮೂಲ್ಯ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಬಿಟ್ಬಿಡಿ ಅಂದ್ರೆ ಏನ್ ಹೇಳ್ತಿದ್ದೀರಾ ರಾಜಣ್ಣ? ಬೇಗ ನಿಮ್ಮನ್ನ ದ್ವೇಷ ಮಾಡೋರ್ ತರ ನಡ್ಕೊಂಡ. ನಿಮ್ ಮುಖ ಕಂಡ್ರೆ ಉರ್ದು ಬೀಳೋ ತರ ಆಡ್ದ. ನಾನ್ ನಿಮ್ನ ಅವ್ನಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅಂತಿರುವಾಗ ನಿಮ್ಮಿಬ್ರಲ್ಲಿ ಈ ತರ ಆಗತ್ತೆ ಅಂದ್ರೆ ಅದನ್ನ ಹೇಗ್ ಬಿಡಕ್ಕಾಗತ್ತೆ ರಾಜಣ್ಣ? ಏನ್ ಕಾರಣ ಹೀಗೆಲ್ಲ ಆಗಕ್ಕೆ? ಕೆಲವೊಂದು ವಿಚಾರನ ಕೆದಕ್ಬಾರ್ದು. ಆಕ್ಚುಲಿ ನಾಲಿಗೆ ಬರಬಾರ್ದಿತ್ತು, ತಪ್ಪು ನಂದು. ನೀವು ಸುತ್ತೆ ಬಳಸಿ ಮಾತಾಡ್ಬೇಡಿ ರಾಜಣ್ಣ. ನಿಮ್ಮಿಬ್ರಿಗೂ ಮೊದಲೇ ಪರಿಚಯ ಇದೆ ಅನ್ನೋದೇ ನನಗೆ ದೊಡ್ಡ ಆಶ್ಚರ್ಯ. ಅಂತಿದ್ರಲ್ಲಿ ನಾನು ಊಹೇನೋ ಮಾಡ್ದಿರೋ ತರ ಘಟನೆ ನಡೆದೋಯ್ತು. ವೇದಾಂತ್ಗೆ ಎಷ್ಟು ಕೋಪ ಬರುತ್ತೆ ಅಂತ ನಾನು ನೋಡಿದ್ದೀನಿ, ಆದ್ರೆ ಇಂಥ ಕೋಪನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಅವನಿಗೆ ನೀವಂದ್ರೆ ಯಾಕಷ್ಟು ದ್ವೇಷ ರಾಜಣ್ಣ? ಪ್ಲೀಸ್ ಹೇಳಿ. ಸಾರಿ ಅಮೂಲ್ಯ, ಅದು ಯಾಕೆ ಏನು ಅನ್ನೋದನ್ನ ನಾನು ಯಾರಿಗೂ ಹೇಳಲ್ಲ ಅಂತ ಅವನಿಗೆ ಪ್ರಾಮಿಸ್ ಮಾಡಿದ್ದೀನಿ. ಸಾರಿ ಅಮೂಲ್ಯ. ರಾಜಣ್ಣ, ಡ್ಯಾಮಿಟ್, ಚಾಡಿ ರಾಸ್ಕಲ್. ನನ್ನ ಆಫೀಸಿಗೆ ಬಂದು ನನ್ನ ಕ್ಯಾಬಿನ್ ಒಳಗಡೆ ಬರೋಷ್ಟು ಧೈರ್ಯ ನನಗೆ. ಭಯ ಕಡಿಮೆ ಆಗಿರಬೇಕು, ಇಲ್ಲ ನಾಚಿಕೆ ಮಾನ ಮರ್ಯಾದೆನ ಪೂರ್ತಿಯಾಗಿ ಬಿಟ್ಬಿಟ್ಟಿರ್ಬೇಕು. ಅವನು ಅವನಿನ ಹೆಸರು ಇಟ್ಕೊಂಡು ಡೈರೆಕ್ಟಾಗಿ ಹೇಗೆ ಬಂದ? ಅವನು ಅವ್ನಿಗೆ ಏನು ಸುಳ್ಳು ಹೇಳಕತೆ ಕಟ್ಟಿರ್ಬೋದು. ರಾಸ್ಕಲ್ ರೆಡಿ ದಿನಾನೇ ಹಾಳಾಗೋಯ್ತು. ಕಣ್ಣೆದ್ರು ಬಂದ್ರೆ ನಾನಾಗಿರೋದಿಲ್ಲ. ನಾನು ಎಷ್ಟು ಹೈಪರ ಬಿಹೇವ್ ಮಾಡ್ತಾ ಏನೋ. ಅದೆಲ್ಲ ನೋಡಿ ಅಮೂಲ್ಯ ಏನು ಅನ್ಕೊಂಡಿರ್ಬೇಡ. ಅಲ್ಲ, ಅವನು ಪ್ರಶ್ನೆ ಮಾಡ್ತಿದ್ರು, ಅವಳು ಸೀದಾ ಅವನಿಂದನೇ ಹೋದ್ಲಲ್ಲ.
ಐ ನೀಡ್ ಟು ಟಾಕ್ ಟು ಹರ್. ನಾನು ಆ ರೀತಿ ನಡ್ಕೊಂಡಿದ್ದು ಅವ್ರ ರಾಸ್ಕಲ್ ಮೇಲೆ. ನಿಮ್ಮ ನನಗೆ ಯಾವ ಕೋಪನೂ ಇಲ್ಲ ಅಂತ ಹೇಳ್ಕೋಬೇಕು. ಅವಳಿಗೋಸ್ಕರ ಆರ್ಡರ್ ಕೊಟ್ಟು ಬೆಳಗ್ಗೆ ಹೋಗ್ತಾ ಇದ್ದೀನಿ. ಐ ನೀಡ್ ಟು ಟಾಕ್ ಟು ಹರ್. ನನ್ನ ಹತ್ರ ಹೀಗೆಲ್ಲ ಮಾತಾಡಬೇಡಿ. ನನ್ನಿಂದ ಇವತ್ತು ನೀವು ಇಲ್ಲಿ ನಿಂತಿರೋದು ಅದನ್ನ ಮರಿಬೇಡಿ. ಐ ಡೋಂಟ್ ಕೇರ್ ಸುಹಾಸಿನಿ. ನನಗೆ ನನ್ನ ಫ್ಯಾಮಿಲಿ ಮುಖ್ಯ. ಈ ಹಂತಕ್ಕೆ ಎಲ್ಲ ತಂದು ನಿಲ್ಸೋಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಏನು ನೀವು ಕಷ್ಟಪಟ್ಟಿರೋದು? ಬಿಸ್ನೆಸ್ ಬಿಟ್ರೆ ಇನ್ನೇನು ಮಾಡಿದ್ದೀರಾ ನೀವು? ಗೊತ್ತಿದ್ದು ಕೇಳೋರಿಗೆ ಸಪ್ರೇಟಾಗಿ ಆನ್ಸರ್ ಕೊಡೋ ಅಗತ್ಯ ಇಲ್ಲ. ಎಸ್ಪೆಷಲಿ ಧ್ರುವನ್ ವಿಷಯ ಆದಮೇಲೆ ಎಲ್ಲ ಹೇಗೆ ಇಲ್ಲಿವರೆಗೆ ಬಂತು, ಅದರಲ್ಲಿ ನನ್ನ ಪಾತ್ರ ಏನು ಅಂತ ನಿನಗಲ್ದೆ ಇನ್ಯಾರಿಗೂ ಗೊತ್ತಿರೋಕೆ ಸಾಧ್ಯನೇ ಇಲ್ಲ. ಸೊ ಪ್ಲೀಸ್ ಅದನ್ನು ಹಾಳು ಮಾಡಬೇಡ. ನನ್ನ ಎದುರು ಅವನ ಹೆಸರು ಎತ್ತಬೇಡಿ ನೀವು. ನನಗೆ ನಿನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ. ಆದರೆ ಆ ಫೈಲಲ್ಲಿ ಆರ್ತಿ ಸೈನ್ ನೋಡಿದೆ. ನಾನು ಏನು ಮಾಡಬೇಕು ಅದನ್ನೇ ಮಾಡಿದ್ದೀನಿ. ನೀವು ಜಾಸ್ತಿ ಕ್ಯೂರಿಯಾಸಿಟಿ ತೋರಿಸ್ಬೇಡಿ. ಅದರ ಅರ್ಥ ನೀನು ಆ ಡಾಕ್ಯುಮೆಂಟ್ ಮೇಲೆ ಅವಳ ಕೈಯಲ್ಲಿ ಯಾವಾಗಲೂ ಸೈನ್ ಮಾಡಿಸ್ಕೊಂಡು ಒಂದು ದೊಡ್ಡ ರಂಪ ಮಾಡಬೇಕು ಅಂತ ಹೊರಟಿರೋದು ಕ್ಲಿಯರ್ ಅಲ್ವಾ? ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಅಂದ್ಕೊಳ್ಳಿ. ಅದರಿಂದ ನನಗೆ ಯಾವ ವ್ಯತ್ಯಾಸನೂ ಆಗಲ್ಲ. ನನಗೆ ನಿನಗೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸುಹಾಸಿನಿ. ಮನೆ ವಾತಾವರಣದಲ್ಲಿ ವ್ಯತ್ಯಾಸ ಆಗಬಾರ್ದು ಅಷ್ಟೇ. ಸೊ ಡೋಂಟ್ ಡೂ ಇಟ್. ಅದನ್ನ ನೀವು ಹೇಳೋ ಅವಶ್ಯಕತೆ ಇಲ್ಲ. ಹೇಳಿದ್ರೆ ನಾನು ಕೇಳೋದು ಇಲ್ಲ. ಈ ಸುಹಾಸಿನಿ ವಸಿಷ್ಠ ಏನು ಮಾಡ್ತಾಳೆ ಅಂತ ಅವಳೇ ಡಿಸೈಡ್ ಮಾಡ್ತಾಳೆ, ಬೇರೆ ಯಾರೂ ಅಲ್ಲ. ಹೇಳಿ ರಾಜಣ್ಣ, ನನಗೆ ಇದಕ್ಕೆಲ್ಲ ಉತ್ತರ ಬೇಕು. ಏನೈತೆ ಅಮ್ಮ? ಏನಾಗಿದೆ ನಿಮ್ಮಿಬ್ಬರಿಗೆ? ನೀನು ಆಫೀಸಿಂದ ಬೇರೆ ಬೇಗ ಬಂದ್ಬಿಟ್ಟಿದ್ಯಾ? ಅಮ್ಮ ಏನಿಲ್ಲ ಬಿಡು. ನೀನು ಮುಚ್ಚಿಟ್ರೆ ನನಗೆ ವಿಷಯ ಏನು ಅಂತ ಗೊತ್ತಾಗದೆ ಇರಬಹುದು, ಆದ್ರೆ ಏನೋ ಇದೆ ಅಂತನಾದ್ರೂ ಗೊತ್ತಾಗೇ ಆಗತ್ತೆ. ಯಾಕೆ ಅಂದ್ರೆ ನಿನ್ನ ಮುಖ ನಿನ್ನ ಮನಸ್ಸಿನ ಕನ್ನಡಿ. ಅಮ್ಮ, ರಾಜಣ್ಣ ಅದು ಆಫೀಸಿಗೆ ಬಂದಿದ್ರಲ್ಲ, ಅಮೂಲ್ಯ ಬೇಡ. ಯಾಕಪ್ಪ ಅವಳು ಬಾಯಿ ಕಟ್ ಹಾಕ್ತಿದ್ಯಾ? ಏನಾಯ್ತು ಅಂತ ನನ್ನ ಹತ್ರ ಹೇಳ್ಬಾರ್ದಾ? ನೀನು ನನ್ನ ಹೊಟ್ಟೆಲಿ ಹುಡ್ದೇ ಇರ್ಬೋದಪ್ಪ, ಆದ್ರೆ ನಾನು ನಿನ್ನನ್ನು ಹೊರಗ್ನವನು ಅಂತೂ ಯಾವತ್ತೂ ತಿಳ್ಕೊಂಡಿಲ್ಲ. ನೀನು ನನಗೆ ಮಗನ ಥರಾನೇ, ಅಲ್ಲಿಗೆ ನೀನು ಈ ಮನೆಯವನೇ ಆದೆ. ಹಾಗಿರುವಾಗ ನೀನು ನಿನ್ನ ಕುಟುಂಬದವ್ರ ಹತ್ರ ಅಲ್ಲದೆ ಇನ್ಯಾರ ಹತ್ರ ನಿನ್ನ ಮನಸ್ಸಿನ ಮಾತನ್ನ ಹಂಚ್ಕೊಳಕ್ಕಾಗತ್ತೆ ಹೇಳು? ನಾನು ನಿಮ್ಮನ್ನ ಅಮ್ಮ ಅಲ್ಲ ಅಂತ ಅಂದ್ಕೊಂಡೇ ಇಲ್ಲ. ರಾಜಾ, ನಿನ್ನನ್ನು ನೋಡ್ತಾ ಇದ್ರೆ, ನಿನ್ನ ಮಾತು ಕೇಳ್ತಾ ಇದ್ರೆ ನಿನ್ನ ಮನಸ್ಸಿನಲ್ಲಿ ಏನೋ ನೋವಿದೆ, ಏನೋ ಅನುಭವಿಸ್ತಿದ್ಯಾ ಅಂತ ನನಗನ್ನಿಸ್ತಿದೆ. ನನ್ನ ಜಾಗದಲ್ಲಿ ನಿಮ್ಮ ಅಂಕಲ್ ಇದ್ದಿದ್ರೆ ನಾನು ಜಾಸ್ತಿ ಕೆತ್ಕಲ್ಲಪ್ಪ, ನಿನ್ಗೆ ಹೇಳಬೇಕು ಅನಿಸ್ದಾಗ ಹೇಳು ಅಂತ ಹೇಳ್ಬಿಟ್ಟಿರೋರು. ಆದರೆ ನನಗೆ ಹಾಗೆ ಸುಮ್ಮನಿರೋಕ್ಕಾಗಲ್ಲ. ನನ್ನಿಂದ ಏನಾದರೂ ಸಹಾಯ ಆಗೋದಾಗಿದ್ರೆ ಮಾಡ್ಬೋದಲ್ವಾ ಅನ್ಸುತ್ತೆ. ಅದಕ್ಕೆ ಕೇಳ್ತಿದ್ದೀನಿ ಕಣೋ, ಏನಾಯ್ತಪ್ಪ?
ಏನು ಮಾಡ್ತಿದ್ದೆ ಚಿನ್ನ? ಬೇಬಿ ನೇಮ್ ಸರ್ಚ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿರಬೇಕು, ಕರಿಯೋಕ್ಕೂ ಮುದ್ದಾಗಿರಬೇಕು, ಹಾಗೆಯೇ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಕೂಡ ಇರಬೇಕು. ಇದೇನಿದು ಹೊಸದಾಗೆ? ಹುಡುಗಿ ಹುಟ್ಟಿದ್ರೆ ಅಮೂಲ್ಯ, ಹುಡುಗ ಹುಟ್ಟಿದ್ರೆ ವೇದಾಂತ ಅಂತ ಹೆಸರಿಡಬೇಕು ಅಂತ ಅವತ್ತೇ ಮಾತಾಡ್ಕೊಂಡಿದ್ವಲ್ಲ. ಅದು ಹುಟ್ಟಿದಾಗ ಶಾಸ್ತ್ರಕ್ಕಿಡೋ ಹೆಸರು, ಆಮೇಲೆ ಸ್ಕೂಲ್ಗೆ ಮಾಡರ್ನ್ ಹೆಸರು ಬೇಡವಾ? ಹಾಗಿದ್ರೆ ಇವೆರಡು ಹೆಸರು ಮಾಡ್ರನ್ ಹೆಸರಲ್ವಾ? ಅದಕ್ಕಿಂತ ಮಾಡರ್ನ್ ಬೇಕು ಅಂತ. ಹೌದಾ? ಹಾಗಿದ್ರೆ ಹಾಂ, ಈ ನೇಚರು, ಪ್ರಕೃತಿ, ವಾಲ್ಕೆನೋ, ಸೈಕ್ಲೋನೋ, ಇಲ್ಲ ಅಂದರೆ ಕೊರೋನಾ ಅಂತ ಇಟ್ಕೊಳ್ಳೋಣ. ತೂ ಬಿಡ್ತು ಅನ್ನಿ, ಯಾರಾದ್ರೂ ಆ ಥರ ಹೆಸರು ಇಡ್ತಾರಾ? ಮಾಡ್ರನ್ ಅಂತ ನೀನೇ ಹೇಳ್ತಲ್ಲ. ಈಗ ಈ ವ್ಯಂಜನ ಕ್ರಿಯಾಪದನೆಲ್ಲ ನಾಮಪದ ಮಾಡ್ಕೊಂಡು ಇಡ್ತಾರೆ. ಹಾಗಿರುವಾಗ ಇದನ್ನಿಟ್ರೆ ಏನು ಪ್ರಾಬ್ಲಮ್ಮು? ನಿಮ್ಮ ತರ್ಕ ಚರ್ಚೆ ಎಲ್ಲ ಬೇಕಾಗಿಲ್ಲ. ನೀವು ಆದ್ಯ ಆರ್ಗ್ಯಾನಿಕ್ ಕೆಲಸ ನೋಡ್ಕೊಳ್ಳಿ ಸಾಕು. ಇದನ್ನೆಲ್ಲ ನಾನೇ ಮ್ಯಾನೇಜ್ ಮಾಡ್ತೀನಿ. ಓಕೆ. ಸಾರ್ಥಕ್, ನಮಗೆ ಮಗು ಹುಟ್ಟೋ ಅಷ್ಟೊತ್ತಿಗೆ ಅಣ್ಣಂದು ಮತ್ತೆ ಅಮೂಲ್ಯಂದು ಮದುವೆ ಆಗಿರತ್ತಲ್ಲ, ಎಷ್ಟು ಚೆನ್ನಾಗಿರತ್ತೆ ಅಲ್ವಾ? ಹುಡುಗಿರಂದ್ರೆ ಆಗಲ್ಲ ಅಂತಿದ್ದಿ ಮಣ್ಣ. ಈಗ ಆಡ್ತಿರೋದು ನೋಡ್ತಿದ್ರೆ, ಅವ್ರು ಓಡ್ತಿರೋ ಸ್ಪೀಡ್ ನೋಡಿದ್ರೆ ಅವ್ರಿಗೆ ಮದುವೆ ಅಲ್ಲ, ನಮ್ಗಿಂತ ಮುಂಚೆನೆ ಮಕ್ಕಳಾಗೋ ಚಾನ್ಸು ಇದೆ. ಹೋಗಿ ಸುಮ್ಮನೆ, ನಿಮಗೆ ತಲೆಯಲ್ಲಿ ಬೇರೆ ಥಾಟೇ ಬರಲ್ಲ ಅನ್ಸುತ್ತೆ ಅಲ್ವಾ? ಗಂಡ ಹೇಳಿದಕ್ಕೆಲ್ಲ ವಿರೋಧ ಮಾಡಬೇಕು ಅನ್ನೋದು ಪತ್ನಿ ಆದವಳ ಧರ್ಮ ಅಲ್ಲ ಕಣೆ. ಪತಿ ವಾಕ್ಯ ಪರಿಪಾಲನೆಯೇ ಹೆಂಡತಿ ಆದವಳ ಮೊದಲನೇ ಧರ್ಮ. ಈ ಧರ್ಮ ಕರ್ಮ ಎಲ್ಲ ಬರೀ ಹೆಂಡತಿಯರಿಗೆ ಮಾತ್ರ ಇರೋದಾ? ಗಂಡಂದ್ರಿಗೇನೂ ಇಲ್ವಾ? ಗಂಡಂದ್ರಿಗೂ ಇದೆ, ಆದರೆ ಅದನ್ನ ಪ್ರತ್ಯೇಕವಾಗಿ ಮೆನ್ಷನ್ ಮಾಡಿಲ್ಲ. ಯಾಕೆ? ಅವ್ರು ಯಾವುದನ್ನು ಪರಿಪಾಲನೆ ಮಾಡಲ್ಲ ಅಂತನಾ? ಅದು ಹೇಳೋಕೆ ಮುಂಚೆನೆ ಮಾಡ್ಬಿಡ್ತಾರೆ, ಸೆಪ್ರೇಟಾಗಿ ಹೇಳೋ ಅಗತ್ಯ ಇಲ್ಲ ಅಂತ. ನಿನಗೇನ್ ತಲೆ ಕೆಟ್ಟಿದ್ಯಾ? ಸ್ವಲ್ಪನೂ ಸೆನ್ಸ್ ಇಲ್ದೇ ಇರೋ ತರ ಆಡ್ತಿದ್ಯಲ್ಲ, ನೀನೇನ್ ಮನುಷ್ಯನಾ? ಜಸ್ಟ್ ಸ್ಟಾಪ್ ಇಟ್ ಅಮೂಲ್ಯ. ನಾನು ನಿನ್ನ ಹತ್ರ ಮಾತಾಡೋಣ ಅಂತ ಬಂದ್ರೆ ಇವನಿದಾನ. ಇವನು ಯಾಕೆ ಇಲ್ಲಿದ್ದಾನೆ? ಇವನಿಗೆ ಏನ್ ಕೆಲಸ ಇಲ್ಲಿ? ಯಾಕಪ್ಪ ಹೀಗೆ ಕೋಪ ಮಾಡ್ಕೊಂಡಿದ್ಯಾ? ಸಮಾಧಾನ ಮಾಡ್ಕೋ. ನಮ್ಮನೇಲಿ ಒಬ್ಬ ಹುಡುಗ ಇದ್ದಾನೆ ಅಂತ ಹೇಳಿದ್ವಲ್ಲ, ರಾಜ, ಅವನೇ ಅವನು. ವಾಟ್? ಡಿಸ್ಕೌಂಟ್ ಮನೇಲಿ ಇರಿಸ್ಕೊಂಡಿದ್ದೀರಾ? ಎಷ್ಟು ದಿನದಿಂದ ಇವ್ರ ಮನೇಲಿದ್ದಾನೆ? ಯಾಕಪ್ಪ ಏನಾಯ್ತು? ನೀವು ನಮ್ಮ ಮನೆಗೆ ಬಂದು ಸುಮಾರು ತಿಂಗಳಾಯ್ತು. ಇವನನ್ನೇ ನಿನಗೆ ಪರಿಚಯ ಮಾಡ್ಕೊಡ್ಬೇಕು ಅಂತ ಇದ್ದಿತ್ತು. ಇಷ್ಟೊಂದು ಕೋಪ ಯಾಕೆ ಮಾಡ್ಕೊಂಡಿದ್ಯಾ? ಕೋಪನ? ನಿನ್ನ ನೋಡಿದ್ರೆ ನನಗೆ ಹೆದರಿಕೆ ಆಗ್ತಾ ಇದೆ. ಅದೇನೇ ಮಾತಾಡೋದಿದ್ರು ಕೂತ್ಕೊಂಡು ಮಾತಾಡೋಣ. ಬರೀ ಹೋಗಿ ನೀರು ತಗೊಂಡ್ ಬಾ. ಅಂಜು, ನೀನು ಒಳಗಡೆ. ನನಗೇನು ಬೇಡವಾ? ನಾನು ನಿಮ್ಮ ಮುಂದೆ ಹೀಗೆ ರಿಯಾಕ್ಟ್ ಮಾಡಬಾರ್ದಾಗಿತ್ತು. ಏನೋ ಅಥವಾ ಓವರ್ ರಿಯಾಕ್ಟ್ ಮಾಡಿದೆ ಅಂತ ನನಗೆ ಅನ್ನಿಸ್ತದೆ. ಅದಕ್ಕೆಲ್ಲ ಕಾರಣ ಈ ರಾಸ್ಕಲ್. ಇವನು ಏನಪ್ಪ ತಪ್ಪು ಮಾಡಿದ್ದಾನೆ? ನೀನು ಇವನ್ನ ಮೊದಲನೇ ಸಲ ನೋಡ್ತಾ ಇರೋದು. ನಿನಗೆ ಇವನ ಬಗ್ಗೆ ಏನೂ ಗೊತ್ತಿಲ್ಲ. ನೀನೇನೋ ತಪ್ಪು ತಿಳ್ಕೊತಾ ಇದೆಯಾ? ಇವನ ಬಗ್ಗೆ ನನಗಲ್ಲಪ್ಪ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಈ ರಾಸ್ಕಲ್ ದೊಡ್ಡ ವಿಷ ಜಂತು. ಬೈಯೋದಕ್ಕೂ ನನ್ನ ಹತ್ರ ಪದಗಳಿಲ್ಲ. ಇವನಂತವ್ ನಿಂತ ಮನೇಲಿ ಇರೋದಲ್ಲ. ಇವ್ ನೆರಳು ಕೂಡ ಯಾರಿಗೂ ಸೊಪ್ಪಾರ್ದು. ವೇದಾಂತ್, ಸಮಾಧಾನ ಮಾಡ್ಕೊ. ನೀನ್ ಕಂಟ್ರೋಲ್ ತಪ್ತಿದ್ಯಾ, ತುಡುಕ್ ಬೇಡ. ಸಾರಿ ಮೂಲ್ಯ, ನೀನಿದ್ರಲ್ಲಿ ಏನು ಮಾತಾಡಬೇಡ. ಎಸ್, ನಾನು ಕಂಟ್ರೋಲ್ ಕಳ್ಕೊಂಡಿದ್ದೀನಿ. ಆದ್ರೆ ನನ್ನ ಹತ್ರ ಬೇರೆ ಚಾಯ್ಸ್ ಇಲ್ಲ. ಇವನು ಎಂತವ್ರು ಅಂತ ಎಲ್ಲರಿಗೂ ಗೊತ್ತಾದ್ಮೇಲೆ ಯಾರು ಇವನ ಹತ್ರ ಕಂಟ್ರೋಲ್ ಅಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ.
ಮೊದಲು ಮನೆಯಿಂದ ಆಚೆ ನಿನ್ನ ಆಫೀಸ್ ಮಾತ್ರ ನಿಂದು ವೇದಾಂತ್. ನೀನ್ ಅಲ್ಲಿಂದ ಆಚೆ ಆಗ್ತೆ ರಾಜಣ್ಣ ಬಂದ್ರು. ಇದು ನಿನ್ನ ಆಫೀಸು ಅಲ್ಲ, ನಿನ್ ಮನೆನೂ ಅಲ್ಲ. ರಾಜಣ್ಣ ಈ ಮನೆಯಿಂದ ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತಾರಷ್ಟೇ. ಅರೆ ಕಾಂತ ಅವ್ರೆ, ಒಳಗ್ ಬನ್ನಿ. ಹಲೋ ಅದ್ಗೆ ಬಾಸ್ ಇಲ್ವಾ? ಯಾರು ಆಫೀಸ್ ಕಡೆ ಮುಖನೇ ಹಾಕಿಲ್ಲ. ನನಗೆ ಗೊತ್ತಿಲ್ಲದೆ ಹೊಸ ಬ್ರಾಂಚ್ ಆಫೀಸ್ ಏನಾದರೂ ಶುರು ಮಾಡ್ಕೊಂಡಿದ್ದಾರಾ? ಅದೆಲ್ಲ ಇರ್ಲಿ, ಕುಡಿಯಕ್ಕೆ ಏನ್ ತಗೋತೀರಾ? ನನಗೆ ಬೆಳಗ್ಗೆ ಕುಡ್ದ ಅಭ್ಯಾಸ ಇಲ್ಲ. ಅಪರೂಪಕ್ಕೆ ಒಂದ್ ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಅಷ್ಟೇ. ಅಯ್ಯೋ ಕಾಂತ ಅವ್ರೆ, ನಾನ್ ಕೇಳಿದ್ದು ಕಾಫಿ ಟೀ ಯಾವ್ದಾಗ್ಬೋದು ಅಂತ. ತತ್ತೇರಿಕೆ, ಮೊದ್ಲು ಮಾತು ಕಡಿಮೆ ಮಾಡ್ಬೇಕಪ್ಪ, ಇಲ್ಲ ಅಂದ್ರೆ ನನ್ನ ಬಾಯೇ ನನ್ನ ಮರ್ಯಾದೆ ತೆಗೆಯುತ್ತೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನ್ ಕೊಡ್ಲಿ? ಅಪರೂಪಕ್ಕೆ ಮನೆಗೆ ಬಂದಿದ್ದೀರಾ? ಏನು ಬೇಡ, ಅದು ಯಾರು ಆಫೀಸಿಗೆ ಬಂದಿರ್ಲಿಲ್ವಲ್ಲ, ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಭಾವ ಅಮ್ಮು ಬೆಳಗ್ಗೆನೆ ಆಫೀಸಿಗೆ ಹೋದ್ರಲ್ಲ? ಹೌದಾ? ಯಾರು ಬರ್ದೇ ಇರೋದು ನೋಡಿ ಆಫೀಸ್ಗೆ ರಜೆ ಇರ್ಬೇಕೇನೋ ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಬೆಳಗ್ಗೆ ಭಾವ ಆಫೀಸಿಗೆ ಹೋಗ್ಬೇಕು ಅಂತ ಮಾತಾಡ್ಕೊಳ್ತಿದ್ದನ, ಅದಕ್ಕೆ ಕೇಳಿಸ್ಕೊಂಡಿದ್ದೀನಿ ಅಂತಂದ್ರಲ್ಲ. ಮತ್ತೆ ಭಾವ ಯಾಕೆ ಹೋಗಿಲ್ಲ? ನೀವು ಕಾಲ್ ಮಾಡ್ಲಿಲ್ವಾ? ಹೌದಾ? ಹಾಗಿದ್ರೆ ಬಂದಿರ್ಬೋದೇನೋ. ಬಾಸ್ ಕ್ಯಾಬಿನು ಸಖತ್ತಾಗಿ ಡೆಕೋರೇಟ್ ಆಗಿತ್ತು, ಆದ್ರೆ ಒಳಗಡೆ ಯಾರು ಇರ್ಲಿಲ್ಲ. ಯಾರು ಇರ್ಲಿಲ್ವಾ? ನೀವು ಕಾಲ್ ಮಾಡ್ಲಿಲ್ವಾ? ಒಂದ್ಸಲ ಮಾಡಿದೆ, ಬಾಸು ಪಿಕ್ ಮಾಡಲಿಲ್ಲ. ಪದೇ ಮಾಡಿದ್ರೆ ಬಾಯಿಗೆ ಬಂದಂಗೆ ಬೈತಾರೆ. ಅದಕ್ಕೆ ಬಾಸು ಆಫೀಸಲ್ಲಿ ಇಲ್ಲ ಅಂದರೆ ನನಗೂ ಕೆಲಸ ಇರಲ್ಲ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಬಾಸು ಹಾಗೆಲ್ಲ ಹೇಳ್ದೆ ಕೇಳ್ದೆ ಎಲ್ಗೂ ಹೋಗಲ್ಲ. ಆನ್ ಡ್ಯೂಟಿ ಇದ್ದರೆ ಇನ್ಫಾರ್ಮ್ ಮಾಡ್ತಾರೆ. ಆಮೇಲೆ ಬರೋ ಅಷ್ಟರಲ್ಲಿ ಇಷ್ಟು ಕೆಲಸ ಆಗಿರಬೇಕು ಅಂತ ಡೆಡ್ಲೈನ್ ಬೇರೆ ಕೊಡ್ತಾರೆ. ಆದರೆ ಇವತ್ತದು ಯಾವುದೂ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಇಲ್ಲಿವರೆಗೂ ಪಾದ ಬೆಳೆಸಿದೆ. ಹೌದಾ? ಹಾಗಿದ್ರೆ ಅಮ್ಮು ಮತ್ತೆ ಭಾವ ಎಲ್ಲಿಗೆ ಹೋಗಿರ್ಬೋದು? ಇನ್ನು ಮುಂದೆ ಗೊತ್ತಿಲ್ಲದೆ ಮಾತಾಡ್ಬೇಡ ಅಮೂಲ್ಯ, ಸುಮ್ಮನೆ ನಿಂತ್ಕೋ. ನನಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನೀನ್ ನಡ್ಕೊಳ್ತಿರೋದು ಮಾತ್ರ ಸರಿ ಇಲ್ಲ. ನೀನೊಬ್ರ ಮೇಲೆ ಕೈ ಮಾಡ್ತಿದ್ಯ ಅನ್ನೋದು ನಿನ್ ಸೆನ್ಸಿಗೆ ಬರ್ತೀರಾ ವೇದಾಂತ್? ಅಮೂಲ್ಯ, ಒಂದ್ ನಿಮಿಷ. ರಾಜಣ್ಣ, ನೀವು ಸುಮ್ಮನೆ ಇರಿ. ನೀವೇನು ಅಂತ ನನಗೆ ಗೊತ್ತು. ನೀವಿಷ್ಟು ದಿನ ನಮ್ಮೆಲ್ಲರ ಜೊತೆ ಹೇಗಿದ್ರಿ ಅನ್ನೋದು ನನಗೆ ಗೊತ್ತು. ವೇದಾಂತ್ ತಪ್ಪು ಮಾಡ್ತಿದ್ದಾರೆ. ಇಲ್ಲ ಅಮೂಲ್ಯ, ತಪ್ಪೆಲ್ಲ ನಂದು. ದಯವಿಟ್ಟು ನನ್ನ ಕ್ಷಮಿಸಿ. ಈ ಮನೆಗೆ ನಾನು ಬರಬಾರ್ದು. ಮಾತಾಡ್ಬೇಕಾಗಿಲ್ಲ. ನೀನ್ ಇಲ್ಲೇ ಇರ್ಬೇಕು, ಎಲ್ಲೂ ಹೋಗಂಗಿಲ್ಲ. ವೇದಾಂತ್, ನೀನ್ ಕೋಪ ಮಾಡ್ಕೋಬೇಡ, ಸಮಾಧಾನವಾಗಿರು, ನಿಧಾನಕ್ಕೆ ಮಾತಾಡು. ನೋಡು, ಈಗ ಹೇಳು, ನಿನ್ಗೆ ಯಾಕೆ ನಮ್ಮ ರಾಜನ ಮೇಲೆ ಕೋಪ? ಮೊದಲು ಇವನ್ನ ಮನೆಯಿಂದ ಆಚೆ ಹಾಕಿ, ಆಮೇಲೆ ಎಲ್ಲ ಹೇಳ್ತೀನಿ. ರಾಜಣ್ಣ ಇಲ್ಲಿಂದ ಎಲ್ಲಿಗೂ ಹೋಗಲ್ಲ. ಅಮೂಲ್ಯ. ಹೌದು, ಅಮೂಲ್ಯನೇ ಹೇಳ್ತಾ ಇರೋದು.
ಆಗ್ಲೂ ಅದನ್ನೇ ಹೇಳಿ ಈಗ್ಲೂ ಅದನ್ನೇ ಹೇಳ್ತಾ ಇರೋದು. ರಾಜಣ್ಣ ಇಲ್ಲಿಂದ ಎಲ್ಲಿಗೂ ಹೋಗಲ್ಲ ಹೋಗಲ್ಲ